ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಬೀದರ್ ಹೋಗ್ತಿದ್ದೀವಿ. ಆಲ್ರೆಡಿ ನಾವು ವಿಕಾರಾಬಾದಲ್ಲಿ ರೀಚ್ ಆಗಿದ್ವಿ. ಇಲ್ಲಿ 10 ನಿಮಿಷ 20 ನಿಮಿಷ ಸ್ಟೇಯಿಂಗ್ ಹಾಕವ್ರೆ, ಸ್ಟಾಪ್ ಮಾಡವ್ರೆ. ಟ್ರೈನ್ ಸ್ವಲ್ಪ ರೆಸ್ಟ್ ಬೇಕಂತೆ. ಇಲ್ಲಿಂದ ಮತ್ತೆ ನಾವು ವಿಕಾರಾಬಾದ್ ಇಂದ ಮತ್ತೆ ಬೀದರ್ಗೆ ಹೋಗ್ಬೇಕು. ಇಲ್ಲಿಂದ 1 ಅವರ್ ಜರ್ನಿ ಇದೆ. ಬನ್ನಿ ಹೋಗೋಣ ಗಾಯ್ಸ್. ಹೀಗೆ ತಾನೇ ನಾವು ಬೀದರ್ ರೀಚ್ ಆಗಿದ್ವಿ. ಬೀದರ್ ರೈಲ್ವೆ ಸ್ಟೇಷನ್. ಇಲ್ಲಿಂದ 40 ಕಿಲೋಮೀಟರ್ಸ್ ಹೋಗಬೇಕು. ಹುನಾಬಾದ್ ನರಸಿಂಹ, ಯಾಕೋ ಹಿಂಗಾದೆ? ಯಾಕೆ ಹಿಂಗಾದೆ? ಏನಂತೀರಾ? ಹುಮ್ನಾಬಾದ್ ಹೋಗ್ಬೇಕಾ? ಮುಮ್ಮಾಬಾದ್ ಹೇಳ್ತೇನೆ ದೇವ. ಹುಮ್ನಾಬಾದ್ ಹೋಗ್ಬೇಕು. ಇದು ಬೀದರ್ನ ಮುಖ್ಯ ರಸ್ತೆ. ಎಲ್ಲೇ ಹೋದ್ರೂ ಈಗ ಸಾಕಾಗಿ ಬರಲೇಬೇಕು. ಯಾವ್ದು ಮಾನಿಂಚಿನೋ ಆನಿಂಚಿನ ವಸ್ತುಂದ್ರಿ. ಈಗ ನಾವು ರೈಲ್ವೆ ಸ್ಟೇಷನಿಂದ ಹೊರಗೆ ಬಂದು ಆಟೋ ಹತ್ತಿ ಮತ್ತೆ ನಾವು ಬಸ್ ಸ್ಟ್ಯಾಂಡ್ ಕಡೆ ಹೋಗ್ತಿದ್ದೀವಿ. ಮತ್ತು ಅಲ್ಲಿಂದ 2 ಬಸ್ ಕ್ಯಾಚ್ ಆಗಬೇಕು. ಫಸ್ಟಿಗೆ ಒಂದು ಬಸ್ ಮತ್ತು ಇನ್ನೊಂದು ಕಡೆ ಇನ್ನೊಂದು ಬಸ್ ಹತ್ತಬೇಕು. ಅಲ್ಲಿಂದ ಆಟೋವನ್ನು ಚಾಲಕವನ್ನು ಕೇಳಿ ಮತ್ತೆ ಮುಂದೆ ಹೋಗ್ತಿದ್ದೀವಿ. ನೋಡಿ, ಮುಂದೆ ಫಾಲೋ ಆಗಿ उम्मानाबाद किधर चले गए? कौन सा बस स्टैंड? जाना नहीं अब. ಉಮ್ಮನಾಬಾದಿಂದ ಮತ್ತೆ ಅಲ್ಲಿಂದ ಹೋಗ್ಬೇಕು. ಅಲ್ಲಿಂದ ಯಾವುದು ಸ್ಕೂಲ್ನ? ಯೋಗೇಶ್ವರ ಸ್ಕೂಲ್ನ ಗುರುಕುಲ ಚೋಟೇಶ್ವರ ಯಾವುದೋ ರಾಜಚೋಟೇಶ್ವರ ದೇವಸ್ಥಾನ. ಈಗ ನಾವು ಬಸ್ ಸ್ಟ್ಯಾಂಡಿಗೆ ರೀಚ್ ಆಗಿದ್ದೀವಿ. ಈಗ ಹೊಟ್ಟೆ ಹಚ್ಚುತ್ತಿದೆ. ನಡಿಯಾ ಉಡುಪಿ ಹೋಟೆಲ್. ಈಗ ನಾವು ಬಸ್ ಕ್ಯಾಚ್ ಮಾಡಿ ಅಲ್ಲಿಂದ ಹೊರಡ್ತಿದ್ದೀವಿ. ಹಿಂದೆ ಇರುವಂಥ ಆಂಟಿ ಒಂದು ತಲೆ ಮೇಲೆ ಇರುವಂಥ ಕ್ಯಾಬಿನಲ್ಲಿ ಸ್ಟವ್ ಇಟ್ಟಿದ್ರು. ಪಕ್ಕ ಇರುವಂಥ ಕೂತ್ಕೊಳ್ಳುವಂಥ ಅಂಕಲ್ಗೆ ತಲೆ ಮೇಲೆ ಬಿದ್ದು ರಕ್ತ ಸೋರಿ ಬರ್ತಿತ್ತು. ಅಂಥ ಕೆಲಸ ಆಯ್ತು. ಈಗ ನಾವು ಹೋಗುವಂಥ ದಾರಿಯಲ್ಲಿ ದೊಡ್ಡ ಜಲಾಶಯ ಇತ್ತು. ನೋಡೋಕೆ ಚೆನ್ನಾಗಿತ್ತು. ಜಾಸ್ತಿ ದೊಡ್ಡ ಕೆರೆ. ಎರಡಕ್ಕನ್ನು ನೋಡೋಕೆ ಸಾಕಾಗಲಿಲ್ಲ. ನಾವು ಹಿಂದೆ ಕವರ್ ಮಾಡಿ ವಿಡಿಯೋಗೆ ಎಲ್ಲಿಂದ ಸಿಗಲಿಲ್ಲ. ಬಸ್ ಹೋಗ್ತಾ ನಿಂತಲ್ಲ, ಅದಕ್ಕೆ ಕ್ಲಿಯರ್ ತೋರ್ಸೋಕ್ಕಾಗಲಿಲ್ಲ. ಸೊ ನೋಡಿ, ನಡಿ ಹಿಂದೆ ನಡಿಯಪ್ಪ, ನಡಿಯಪ್ಪ, ಹಿಂದೆ ಪಾಪ. ಕುತ್ಕೋಬಾರ್ದು, ಬಂದ್ಬಿಡು, ಹಿಂದೆ ಬಂದ್ಬಿಡು. ಬನ್ನಿ, ಹಿಂದೆ ಬನ್ನಿ. ಬೋಲಿ ಮಗ ಈಗ ಬಂದ ನೋಡೋನು. ನಮ್ದು ಇಷ್ಟೊಂದು ಕಷ್ಟಗಳು. ಒಂದು ಬಸ್ ಹತ್ತಿದ್ವಿ, ಒಂದು ಬಸ್ ಹತ್ತಿದ್ವಿ. ಅದೇನಪ್ಪ ಬಾವುಟ ಗಡಿತೆ ಮತ್ತೆ ಕೊಂಚ ಡೌಟ್. ಕೊನೆಗೂ ನಾವು ಈಗ ರೀಚ್ ಆದ್ವಿ. ಇಲ್ಲಿಂದ ಮತ್ತೆ 2 ಡೇಸ್ ಕ್ಯಾಂಪ್ ಇದೆ. ಕ್ಯಾಂಪ್ ಮುಗಿಸ್ಕೊಂಡು ಮತ್ತೆ ಮನೆಗೆ ಹೋಗಬೇಕು. ಫಾಲೋ ಆಗಿ. ಈ ವಿಡಿಯೋ ಎಲ್ಲರಿಗೂ ಇಷ್ಟವಾಗಿದೆ ಅಂದ್ಕೊತೀನಿ. ನೆಕ್ಸ್ಟ್ ವಿಡಿಯೋಗೋಸ್ಕರ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ. ಸೆಕೆಂಡ್ ಪಾರ್ಟ್